ನಾಳೆ ಬುಧವಾರ ಮಹಾಶಿವರಾತ್ರಿ ಹಬ್ಬದ ದಿನ ಮನೆಯಲ್ಲೇ ಸರಳವಾಗಿ ಶಿವನ ಪೂಜೆಯನ್ನು ಮಾಡಿ ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದರಿಂದ ಶಿವನ ಅನುಗ್ರಹವನ್ನು ಪಡೆಯಬಹುದು. ಮಹಾಶಿವರಾತ್ರಿ ಹಬ್ಬವು ಶಿವನನ್ನು ಒಲಿಸಿಕೊಳ್ಳಲು, ಶಿವನ ಆಶೀರ್ವಾದ ಪಡೆಯಲು ಇರುವ ಪವಿತ್ರ ದಿನ. ಸರಳ ಭಕ್ತಿಗೆ ಒಲಿಯುವ ಶಿವನನ್ನು ಪೂಜಿಸಲು ಕೆಲವೊಂದು ನಿಯಮಗಳಿವೆ. ಮಹಾಶಿವರಾತ್ರಿಯಂದು ತಿಳಿದು ತಿಳಿಯದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ಶಿವ ಕೋಪಗೊಳ್ಳುವನು. ಮಹಾಶಿವರಾತ್ರಿ ದಿನದಂದು ಮಾಡಬೇಕಾದ ಕೆಲಸಗಳು: ಶಿವನನ್ನು ಪೂಜಿಸುವ ಮೊದಲು ಪ್ರಥಮ ಪೂಜೆಯನ್ನು ಸ್ವೀಕರಿಸುವ ಗಣಪನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಮಹಾಶಿವರಾತ್ರಿಯ ದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪು, ಗಂಗಾಜಲ ಅಥವಾ ಕಪ್ಪು ಎಳ್ಳನ್ನು ಸೇರಿಸಿ ಸ್ನಾನ ಮಾಡಿದರೆ ನಕಾರಾತ್ಮಕ ಶಕ್ತಿಯು ನಿವಾರಣೆಯಾಗಿ ದೇಹ ಶುದ್ಧಿಯಾಗುತ್ತದೆ. ಉಪವಾಸ ಆಚರಿಸುವವರು ತ್ರಯೋದಶಿಯಂದು ಮಹಾಶಿವರಾತ್ರಿಯ ಒಂದು ದಿನ ಮೊದಲು ಭಕ್ತರು ಉಪವಾಸಕ್ಕೆ ಸಿದ್ಧರಾಗಲು ಒಂದೇ ಹೊತ್ತು ಊಟವನ್ನು ಸೇವಿಸಬೇಕು. ಮುಖ್ಯವಾಗಿ ಮಹಾಶಿವರಾತ್ರಿಯ ದಿನದಂದು ಉಪವಾಸ ಮಾಡುವವರು ದಿನವಿಡೀ ಶಿವನ ಮಂತ್ರಗಳನ್ನು ಪಠಿಸಬೇಕು. ಶಿವ ಮಂತ್ರಗಳಿಗೆ ನಿರ್ದಿಷ್ಟ ಶಕ್ತಿಗಳಿವೆ. ಆದ್ದರಿಂದ ಶಿವನ ಮಂತ್ರಗಳನ್ನು ಪಠಿಸಿ. ಅತ್ಯಂತ ಶಕ್ತಿಶಾಲಿ ಶಿವ ಮಂತ್ರಗಳಲ್ಲಿ ಒಂದಾದ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ತಪ್ಪದೆ ಪಠಿಸಿ. ಯಾವುದೇ ಪೂಜೆ, ಆಚರಣೆ, ವ್ರತಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಮೊದಲು ಸಂಕಲ್ಪ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಬ್ರಹ್ಮ ಮುಹೂರ್ತ ಅಥವಾ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಶುಭ್ರ ಬಟ್ಟೆ ತೊಟ್ಟು ಶಿವದೇವರ ಮುಂದೆ ಉಪವಾಸದ ಸಂಕಲ್ಪ ಮಾಡಿ. ಕೆಲವರು ನೀರು, ಆಹಾರ ಸೇವಿಸದೆ ಸಂಪೂರ್ಣ ಉಪವಾಸವನ್ನು ಆಚರಿಸುತ್ತಾರೆ. ಇನ್ನು ಕೆಲವರು ನೀರು, ಫಲಾಹಾರ ಸೇವಿಸುತ್ತಾರೆ. ಉಪವಾಸದ ಸಮಯದಲ್ಲಿ ಕೆಲವು ಆಹಾರಗಳನ್ನು ಸೇವಿಸಬಹುದು. ಹಾಲು ಮತ್ತು ಹಾಲಿನಿಂದ ತಯಾರಿಸಿದ ಖಾದ್ಯಗಳು, ಹಣ್ಣು ಹಂಪಲುಗಳು, ಬೇಯಿಸಿದ ಆಲೂಗಡ್ಡೆ, ಏಕದಳವಲ್ಲದ ಆಹಾರವನ್ನು ತಿನ್ನಬಹುದು. ಆದರೆ ಇವೆಲ್ಲವನ್ನು ದಿನದಲ್ಲಿ ಮಾತ್ರ ತಿನ್ನಬಹುದು. ಸೂರ್ಯಾಸ್ತದ ನಂತರ ಅಂದರೆ ಜಾಗರಣೆಯ ಸಮಯದಲ್ಲಿ ಯಾವುದೇ ಆಹಾರವನ್ನು ಸೇವಿಸಬಾರದು. ಉಪವಾಸ ವ್ರತಾಚರಣೆಯ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನು ಸಂಪೂರ್ಣ ಶುದ್ಧವಾಗಿರಿಸಿಕೊಳ್ಳಿ. ಕೆಟ್ಟ ಯೋಚನೆಗಳು ಬರದಂತೆ ನೋಡಿಕೊಳ್ಳಿ. ಇಂದು ಶಿವನನ್ನು ಲಿಂಗರೂಪದಲ್ಲಿ ಪೂಜಿಸುವುದು ತುಂಬಾ ಒಳ್ಳೆಯದು. ಈ ಶಿವರಾತ್ರಿಯ ದಿನದಂದು ಶಿವನನ್ನು ಲಿಂಗರೂಪದಲ್ಲಿ ಪೂಜಿಸುವವರಿಗೆ ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ. ಮನೆಯಲ್ಲಿ ಶಿವಲಿಂಗ ಇಲ್ಲದವರು ಹೊಸದಾದ ಶಿವಲಿಂಗವನ್ನು ತಂದು ಮನೆಯಲ್ಲಿ ಪೂಜೆ ಮಾಡುವುದಿದ್ದರೆ ಪ್ರತಿದಿನವೂ ಪೂಜೆ ಮಾಡಿ ಆ ಶಿವಲಿಂಗಕ್ಕೆ ನೈವೇದ್ಯವನ್ನು ಮಾಡಬೇಕು. ಹಾಗಾಗಿ ಮಹಾಶಿವರಾತ್ರಿಯ ದಿನ ಮಾತ್ರ ಶಿವಲಿಂಗವನ್ನು ಮನೆಯಲ್ಲಿ ಪೂಜಿಸುವ ಆಸೆ ಇದ್ದರೆ ಮನೆಯಲ್ಲೇ ಮಣ್ಣಿನ ಶಿವಲಿಂಗವನ್ನು ತಯಾರಿಸಿ ಗಂಗಾಜಲ, ವಿಭೂತಿ, ನೀರು, ಜೇನುತುಪ್ಪ ಇವುಗಳನ್ನು ಸಿಂಪಡಿಸಿ ಪೂಜಿಸಿ ಮರು ದಿವಸ ಆ ಮಣ್ಣನ್ನು ಹೂವಿನ ಗಿಡಕ್ಕೆ ಅಥವಾ ಹರಿಯುವ ನೀರಿಗೆ ಬಿಡಬಹುದು. ಈ ರೀತಿ ಮಾಡುವುದರಿಂದ ಮಹಾಶಿವರಾತ್ರಿಯ ದಿವಸ ಮನೆಯಲ್ಲೇ ಶಿವಲಿಂಗವನ್ನು ಪೂಜಿಸಿದ ಪುಣ್ಯ ಫಲ ಸಿಗುತ್ತದೆ. ತೆಂಗಿನಕಾಯಿಯನ್ನು ತ್ರಿಮೂರ್ತಿಗಳ ರೂಪವೆಂದು ಹೇಳುತ್ತಾರೆ. ಈ ದಿನ ಸಾಧ್ಯವಾದರೆ ತೆಂಗಿನಕಾಯಿ ದೀಪಾರಾಧನೆ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ತೆಂಗಿನಕಾಯಿ ದೀಪಾರಾಧನೆ ಮಾಡುವ ಸರಿಯಾದ ವಿಧಾನವನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಈ ದಿನ ದೀಪಾರಾಧನೆ ಮಾಡುವವರು ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು. ನಂತರ ತಾಯಿ ಪಾರ್ವತಿಯನ್ನು ಸಹ ಪೂಜಿಸಬೇಕು. ವಿವಾಹಿತ ಮಹಿಳೆಯರು ಈ ದಿನದಂದು ದೀಪಾರಾಧನೆ ಮಾಡಿದರೆ ಪತಿಯ ದೀರ್ಘಾಯುಷ್ಯ ವೃದ್ಧಿಸುತ್ತದೆ. ಕೊಬ್ಬರಿ ಎಣ್ಣೆಯಿಂದ ಶಿವರಾತ್ರಿಯ ದಿನ ದೀಪವನ್ನು ಹಚ್ಚಿದರೆ ಮನೆಯ ಸದಸ್ಯರ ನಡುವೆ ಇರುವ ಜಗಳ, ಮನಸ್ತಾಪಗಳು ನಿವಾರಣೆಯಾಗುತ್ತದೆ. ಶಿವರಾತ್ರಿಯಂದು ಮಾಡಿದ ದೀಪಾರಾಧನೆಯು ಹಿಂದಿನ ಜನ್ಮದ ಪಾಪಗಳನ್ನು ತೊಡೆದು ಹಾಕುತ್ತದೆ. ಈ ದಿನ ತಂಬಿಟ್ಟನ್ನು ತಯಾರಿಸಿ ಅದರಲ್ಲಿಯೂ ಸಹ ದೀಪವನ್ನು ಬೆಳಗಿಸಬಹುದು. ಇಲ್ಲವಾದರೆ ಬೆಲ್ಲದ ದೀಪಾರಾಧನೆಯನ್ನು ಮಾಡಿದರೂ ತುಂಬಾ ಒಳ್ಳೆಯದು. ಶಿವರಾತ್ರಿಯಂದು ಪೂಜೆಯ ನಂತರ ದೇವರ ಮನೆಯಲ್ಲಿ ಧೂಪವನ್ನು ಹಚ್ಚಿದರೆ ಮನೆಯಲ್ಲಿನ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿಯು ಸೃಷ್ಟಿಯಾಗುತ್ತದೆ. ಈ ದಿನ ತಪ್ಪದೆ ಮಹಾಶಿವರಾತ್ರಿಯ ವ್ರತದ ಕಥೆಯನ್ನು ಕೂಡ ಓದಬೇಕು ಅಥವಾ ಕೇಳಬೇಕು. ಈ ದಿನ ದೇವರ ನೈವೇದ್ಯಕ್ಕೆ ಬಾಳೆಹಣ್ಣು, ಹಾಲಿನಿಂದ ತಯಾರಿಸಿದ ಖಾದ್ಯಗಳು, ತಂಬಿಟ್ಟನ್ನು ನೈವೇದ್ಯ ಮಾಡಬಹುದು. ಯಾವುದು ಸಾಧ್ಯವಿಲ್ಲವೆಂದಾದರೆ ಒಂದು ಹಿಡಿ ಬೆಲ್ಲವನ್ನು ಸಹ ನೈವೇದ್ಯ ಮಾಡಬಹುದು. ಈ ದಿನ ಪೂಜೆಯ ಸಮಯದಲ್ಲಿ ಶಿವನಿಗೆ ಬಿಲ್ವಪತ್ರೆ, ದಾತುರ, ಎಕ್ಕದ ಹೂವುಗಳನ್ನು ಅರ್ಪಿಸುವುದು ತುಂಬಾ ಶ್ರೇಷ್ಠ. ಶಿವರಾತ್ರಿಯಂದು ದೇವರ ಆಶೀರ್ವಾದ ಪಡೆಯಲು ಶಿವನು ಮೆಚ್ಚಿದ ಬಿಲ್ವಪತ್ರೆಯನ್ನು ಅರ್ಪಿಸಬೇಕು. ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ತಪ್ಪದೆ 3 ಎಲೆಗಳನ್ನು ಹೊಂದಿರುವ ಚೆನ್ನಾಗಿರುವ ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ಮಾತ್ರ ಶಿವನು ಪ್ರಸನ್ನನಾಗುತ್ತಾನೆ. ನಿಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತಾನೆ. ಈ ದಿನ ಸಂಜೆ ನಿಮ್ಮ ಮನೆಯ ಬಾಗಿಲಿನ ಎರಡೂ ಬದಿಗಳಲ್ಲಿ ದೀಪಗಳನ್ನು ಬೆಳಗಿಸುವುದು ಉತ್ತಮ. ಪುರಾಣಗಳ ಪ್ರಕಾರ ಒಮ್ಮೆ ಪಾರ್ವತಿ ಶಿವನಿಗೆ ಶಿವರಾತ್ರಿಯ ಬಗ್ಗೆ ಕೇಳಿದಳು. ಆಗ ಶಿವನು ಪಾರ್ವತಿ ದೇವಿಗೆ ಶಿವರಾತ್ರಿಯ ಹಬ್ಬವನ್ನು ಇಷ್ಟಪಡುತ್ತೇನೆ. ಶಿವರಾತ್ರಿಯ ದಿನ ಭಕ್ತರು ಏನನ್ನು ಮಾಡದಿದ್ದರೂ ಕೇವಲ ಉಪವಾಸ ಮಾಡಿದರೆ ನನಗೆ ತುಂಬಾ ಸಂತೋಷವಾಗುತ್ತದೆ ಎಂದು ಹೇಳಿದ್ದನಂತೆ. ಹಾಗಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈ ದಿನ ಉಪವಾಸವನ್ನು ಆಚರಿಸಿ. ಶಿವಲಿಂಗಕ್ಕೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿದರೆ ದಾಂಪತ್ಯ ಜೀವನದಲ್ಲಿದ್ದ
ಅಡೆತಡೆಗಳು ನಿವಾರಣೆಯಾಗಿ ಸುಖ ಸಂತೋಷ ನೆಲೆಸುತ್ತದೆ. ಈ ದಿನ ಸಂಜೆ ಶಿವನ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ನಂದಿಯ ಕಿವಿಯಲ್ಲಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ಹೇಳಿಕೊಂಡರೆ ಅತಿ ಶೀಘ್ರವೇ ಫಲಿಸುತ್ತದೆ. ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತದೆ. ಶಿವರಾತ್ರಿಯ ದಿನ ಶಿವನಿಗೆ ಇಷ್ಟವಾದ ಹೂವುಗಳಿಂದ ಪೂಜಿಸಿದರೆ 10 ಅಶ್ವಮೇಧ ಯಾಗಗಳನ್ನು ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಬಿಲ್ವಪತ್ರೆ, ದೂರ್ವ, ಪಾರಿಜಾತ, ಮಲ್ಲಿಗೆ ಹೂವು, ದಾತುರ, ಎಕ್ಕದ ಹೂವು, ಅಗಸೆ ಹೂವು, ಶಮಿ ಎಲೆ, ಶಂಖಪುಷ್ಪ, ತುಂಬೆ ಹೂವು ಪೂಜೆಗೆ ಶ್ರೇಷ್ಠ. ಮಹಾಶಿವರಾತ್ರಿಯಂದು ಮಾಡಬಾರದ ಕೆಲಸಗಳು. ಶಿವಪೂಜೆಗೆ ಅಥವಾ ಮಹಾಶಿವನ ಅಭಿಷೇಕಕ್ಕೆ ಯಾವತ್ತೂ ಕುದಿಸಿರುವ ಅಥವಾ ಕುದಿಸಿ ಆರಿರುವ ಹಾಲನ್ನು ಉಪಯೋಗಿಸಬಾರದು. ಈ ದಿನ ಅಪ್ಪಿತಪ್ಪಿಯೂ ಅನ್ನವನ್ನು ಸೇವಿಸಬಾರದು. ಪುರಾಣಗಳ ಪ್ರಕಾರ ಶಿವನಿಗೆ ಕಪ್ಪು ಬಣ್ಣ ಇಷ್ಟವಿಲ್ಲ. ವಿಶೇಷವಾಗಿ ಈ ದಿನ ಪರಮೇಶ್ವರನನ್ನು ಪೂಜಿಸುವವರು, ಉಪವಾಸ ಮಾಡುವ ಭಕ್ತರು ಕಪ್ಪು ಅಥವಾ ಗಾಢ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಈ ದಿನ ಶುಭ್ರವಾದ, ಒಗೆದ, ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮಂಗಳಕರ. ಶಿವನಿಗೆ ಕೆಂಪು ಹೂವುಗಳು ಇಷ್ಟವಿಲ್ಲ. ಆದ್ದರಿಂದ ಮಹಾಶಿವರಾತ್ರಿಯ ದಿನ ಕೆಂಪು ಹೂವಿನಿಂದ ಪೂಜಿಸಬೇಡಿ. ಶಿವನಿಗೆ ತುಳಸಿ ಎಲೆಗಳು, ಕುಂಕುಮ, ಅರಿಶಿನ, ಕೇತಕಿ ಹೂವು ಇವುಗಳನ್ನು ಅರ್ಪಿಸಲೇಬಾರದು. ಇದು ಯಾವತ್ತಿಗೂ ನಿಷಿದ್ಧ. ಒಂದು ವೇಳೆ ಇವುಗಳನ್ನೆಲ್ಲ ಶಿವಪೂಜೆಗೆ ಬಳಸಿದರೂ ಆ ಪೂಜೆಯು ಅಪೂರ್ಣವಾಗುತ್ತದೆ. ಪೂಜೆಗೆ ತಕ್ಕ ಫಲ ಸಿಗುವುದಿಲ್ಲ. ಪುರಾಣಗಳ ಪ್ರಕಾರ ಶಿವಲಿಂಗವನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆ ಮಾಡಬಾರದು. ಕಂಚಿನ ಪಾತ್ರೆಯಿಂದ ಶಿವನಿಗೆ ಎಂದಿಗೂ ಹಾಲನ್ನು ಅರ್ಪಿಸಬಾರದು. ಶಿವನ ಪೂಜೆಗೆ ಉಪಯೋಗಿಸುವ ಬಿಲ್ವಪತ್ರೆಯು ಎಂದಿಗೂ ಬಾಡಿರಬಾರದು. ಹುಳು ಹುಪ್ಪಡಿಗಳು ತಿಂದು ಹಾಳಾಗಿರಬಾರದು. ಗಿಡದಿಂದ ಬಿದ್ದ ಬಿಲ್ವಪತ್ರೆಯನ್ನು ಉಪಯೋಗಿಸಬಾರದು. ಮೇಲಿನ ಅಂಶಗಳನ್ನು ಗಮನಿಸಿ ಮಹಾಶಿವರಾತ್ರಿಯ ದಿನ ಶಿವನ ಪೂಜೆಯನ್ನು ಮಾಡಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಪ್ರತಿಯೊಬ್ಬರಿಗೂ ಶಿವನು ಒಳ್ಳೆಯದು ಮಾಡಲಿ. ನಾಳೆಯ ದಿನ ಏನು ಮಾಡಲು ಸಾಧ್ಯವಿಲ್ಲವೆಂದಾದರೂ ಉಪವಾಸವನ್ನು ಮಾಡಿ ನಿಮ್ಮ ಕೈಲಾದಷ್ಟು ಶಿವಪಂಚಾಕ್ಷರಿ ಮಂತ್ರವನ್ನು ಓದಿ ಶಿವನನ್ನು ಪೂಜಿಸುವವನು ಕೈಲಾಸವನ್ನು ಪಡೆಯುತ್ತಾನಂತೆ. ಹಾಗಾಗಿ ತಪ್ಪದೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಶಿವನ ಆರಾಧನೆ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.